ಅಯ್ಯಯ್ಯೋ ಏನಿದು ಕುಡಿಯೋ ನೀರೋ ವಿಷನೋ. ಕಲಬುರ್ಗಿ ಜಿಲ್ಲೆಯ ಕಮಲಾಪುರ್ ತಾಲೂಕಿನ ಅರಣಕಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರೇವಯಿ ಗುಡ್ಡದಲ್ಲಿ ಕುಡಿಯುವ ನೀರು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ನೋಡಿ ಇಲ್ಲಿನ ವ್ಯವಸ್ಥೆ ಹೇಗಿದೆ, ನಿಮ್ಮ ಕಣ್ಣಾರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಇದು ಕುಡಿಯೋ ನೀರೋ ಅಥವಾ ನಾಲೆಯ ಕೊಚ್ಚೆ ನೀರೋ? ಇಂತಹ ನೀರು ಸಾರ್ವಜನಿಕರು ಕುಡಿದ್ರೆ ಸಾಯೋದು ಗ್ಯಾರಂಟಿ. ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳು. ಸಾರ್ವಜನಿಕರು ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ನೋಡಿ ಹೇಗಿದೆ. ಅಧಿಕಾರಿಗಳು ಎಲ್ಲಿದ್ದೀರಾ, ಏನ್ಮಾಡ್ತಿದ್ದೀರಾ, ಇವರ ಮೇಲೆ ಏನು ಕ್ರಮ ಕೈಗೊಳ್ಳುವವರು ಎಂದು ಕಾದು ನೋಡೋಣ. ನಮಸ್ಕಾರ, ನಾನು ಕಮಲಾಪುರ ತಾಲೂಕಿನ ಅಧ್ಯಕ್ಷ ಮೋಶಿನ್ ಪಟೇಲ್ ಮಾತಾಡ್ತಾರೆ. ಇವತ್ತು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರೇವಾಯಿ ಗುಡ್ಡದ ಸಾರ್ವಜನಿಕರು ಕುಡಿಯುವಂಥ ನೀರಿನ ಒಂದು ಟ್ಯಾಂಕರಿನ ವ್ಯವಸ್ಥೆ ನೋಡಿ ಹೇಗಿದೆ ಅಂದರೆ ಸಂಪೂರ್ಣ ಇದು ನಮಗೆ ನಾಚಿಕೆ ಬರ್ತಾಯಿದೆ. ಇದು ಈ ಅಣಕಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಅಣಕಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕುಡಿಯುವ ನೀರಿನ ಟ್ಯಾಂಕರ್ ನೋಡಿ. ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಗುಡ್ಡಕ್ಕೆ ಓಡಾಡ್ತಾ ಇದ್ದಾರೆ. ಬಂದಂಥ ಎಲ್ಲ ಸಾರ್ವಜನಿಕರು ಇದೇ ನೀರಿನ ಟ್ಯಾಂಕರ್ನಿಂದ ನೀರು ಕುಡಿತಾ ಇದ್ದಾರೆ. ಇದು ನೋಡಿ ವ್ಯವಸ್ಥೆ ನೋಡಿ ಹೇಗಿದೆ. ಸ್ವಲ್ಪ ಎಷ್ಟು ವಾಸನೆ ಬರ್ತಾಯಿದೆ ಇಲ್ಲಿ. ಇದೇ ನೀರು ಸಾಕಷ್ಟು ಜನ ಕುಡಿತಾ ಇದ್ದಾರೆ. ಇದು ನೋಡಿ ಹೇಗಿದೆ ವ್ಯವಸ್ಥೆ ಅಂದರೆ ನಮಗೆ ಹೀಗಿದ್ದಲ್ಲಿ ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾಯಿದಾರೋ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಬಾರಿ ನಾನು ಕೂಡ ಮೌಖಿಕವಾಗಿ ಈ ಬಣಕಲ್ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ. ಆದರೂ ಕೂಡ ಹೌದು ಮಾಡ್ತೀನಿ ಅಂತಾರೆ. ನೋಡಿ ಅದು ಯಾವ ಥರ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತು ದುರ್ವಾಸನೆ ಬರ್ತಾಯಿದೆ. ಇಲ್ಲಿ ನಿಂದ್ರಕ್ಕಾಗ್ತಾಯಿಲ್ಲ, ಅಷ್ಟು ವಾಸನೆ ಬರ್ತದೆ. ಇದೇ ನೀರಿನ ಟ್ಯಾಂಕರ್ನಿಂದ ಸಾರ್ವಜನಿಕರು ನೀರು ಕುಡಿತಾ ಇದ್ದಾರೆ. ಸಾರ್ವಜನಿಕರ ಬದುಕು ಯಾವ ಥರ ಇರಬಹುದು, ಅವರ ಆರೋಗ್ಯ ಯಾವ ಥರ ಇರ್ಬೋದು ಅಂತ ತಾವೆಲ್ಲರೂ ನೋಡಬೇಕು. ಯಾಕೆಂದರೆ ನೋಡಿ ಹೇಗಿದೆ ನೀರಿನ ಟ್ಯಾಂಕ್. ಅದಕ್ಕೆ ಮೇಲಿನ ಮುಚ್ಚಳ ಕೂಡ ಏನೂ ಇಲ್ಲ. ಇದು ನಮ್ಮ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರೇವಾಯಿ ಗುಡ್ಡದ ಒಂದು ನೀರಿನ ಟ್ಯಾಂಕರಿನ ವ್ಯವಸ್ಥೆ ನೋಡಿ ಹೇಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ನಾವು PDO ಅವರಿಗೆ ಮೌಖಿಕವಾಗಿ ಹೇಳಿದ್ದೀವಿ, ಮಾಡ್ತೀನಿ ಅಂತ. ನೋಡಿ ಕೇವಲ ಯಾವ ಥರ ನೋಡಿ, ಯಾವುದೇ ಒಂದು ಮುಚ್ಚಳಕ ಇಲ್ಲ, ಏನಿಲ್ಲ. ಇದು 2025-26ನೇ ಇಸ್ವಿ ನಡೀತಾ. 2025-26 ವರ್ಷಗಳಾದರೂ ಕೂಡ ನಾವು ಇದೇ ರೀತಿಯಲ್ಲಿ ಇದ್ದೀವಿ. ಇದರಲ್ಲಿ ಯಾವುದೇ ಹುಳ ಜಂತುಗಳು ಬಿದ್ದರೂ ಕೂಡ ಇಂತಹ ನೀರನ್ನೇ ನಮ್ಮ ಗ್ರಾಮದ ಸಾರ್ವಜನಿಕರು ಕುಡಿತಾ ಇದ್ದಾರೆ. ಇದರ ವ್ಯವಸ್ಥೆ ನೋಡಿ. ಇದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಒಂದು ದಯವಿಟ್ಟು ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಸಾಕಷ್ಟು ಶೇರ್ ಮಾಡಿ. ಇದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರೇವಾಯಿ ಗುಡ್ಡದ ಒಂದು ನೀರಿನ ಟ್ಯಾಂಕರಿನ ವ್ಯವಸ್ಥೆ ನೋಡಿ ಹೇಗಿದೆ. ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇಲ್ಲಿ ನಿಂದ್ರಕ್ಕಾಗ್ತಾ ಇಲ್ಲ ರೀ. ಯಾವುದೇ ಮುಚ್ಚಳವಿಲ್ಲ. ಇಲ್ಲಿ ನಿಂತರೆ ಕೂಡ ಅಲ್ಲಿಗೆ ಹೋಗ್ತದೆ ಕೈ. ಸಾಯಂಕಾಲ ಯಾವುದೇ ಏನೇ ಹುಳ ಜಂತುಗಳು ಬಿದ್ದರೂ ಹಾಗೆ ಸಾರ್ವಜನಿಕರು ಹಂಗೆ ಕುಡಿತಾ ಇರಬೇಕು. ಅವ್ರ ಬದುಕು ಅದೋ ಗತಿ ಆಗಿಬಿಟ್ಟಿದೆ. ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟಂಥ ಅಣಕಲ್ ಪಂಚಾಯತಿಯ PDO ಅವರು ಹಾಗೂ ನಮ್ಮ ತಾಲೂಕಿನ EO ಅವರು, CO ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಇದರ ಬಗ್ಗೆ ಮುಚ್ಚಳ ಮಾಡಿ ಸುತ್ತಲೂ ಒಂದು ಸ್ವಚ್ಛತೆ ಮಾಡುವ ಮುಖಾಂತರ ನೀರು ಬಿದ್ದಂಥ ನೀರು ಹರಿದುಕೊಂಡು ಸರಳವಾಗಿ ಹೋಗ್ತಾ ಇರಬೇಕು. ಅಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಈ ಅಣಕಲ್ ಪಂಚಾಯತಿಯ PDO ಅವರಿಗೂ ಮತ್ತು ನಮ್ಮ ತಾಲೂಕಿನ EO ಅವರಿಗೆ ಒಂದು ಮನವಿ. ನಮಸ್ಕಾರ.